ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಮಲೆಯ ಪರ್ವತದ ಶ್ರೀಗಂಧದ ಮರದಲ್ಲಿ ಉತ್ಕೃಷ್ಟ ಸುವಾಸನೆ ಇರುವಂತೆ ಸಜ್ಜನ ಶಿವಶರಣನ ಹೃದಯದಲ್ಲಿ ಶಿವವಾಸ ಮಾಡುವನು. ಭಕ್ತಿ ಬಾಂಧವನೇ, ಲಿಂಗಕ್ಕೆ ಪೂಜಿಸದೆ ಏನನ್ನು ತಿನ್ನಬೇಡ. ಲಿಂಗವನ್ನು ಪೂಜಿಸದೆ ತಿಂದಿದ್ದೆ ಆದರೆ ನಾಯಿಯ ಕೊಳೆತ ಮಾಂಸವನ್ನು ತಿಂದ ಪಾಪಕ್ಕೆ ಗುರಿಯಾಗುವೆ. ಈನನಿಗೆ ಗತಿಯಿಲ್ಲ, ದೀನ ನಿಗುಚಿತವಲ್ಲದ ಕಾರ್ಯ ಯಾವುದೂ ಇಲ್ಲ. ದಟ್ಟ ದರಿದ್ರನಿಗೆ ಯಾವುದರ ಯಾರ ಭಯವೂ ಇಲ್ಲ. ಲಿಂಗೈಕ್ಯನಾದವನಿಗೆ ಅಹಂಕಾರವಿಲ್ಲ. ಆತ್ಮಲಿಂಗವನ್ನು ಪ್ರೀತಿಯಿಂದ ಪೂಜಿಸುವವನಿಗೆ ಆತಂಕವೂ ಇಲ್ಲ, ಭಯವೂ ಇಲ್ಲ. 10 ವಿಧದ ಪಾತಕಗಳ ಪಾಪವು ಬರದೆ ಸುರಕ್ಷಿತವಾಗಿರುತ್ತಾನೆ. ಇಷ್ಟಲಿಂಗದಲ್ಲಿ ಚಿತ್ತವನ್ನು ನೆಲೆಸದೆ ಕಷ್ಟ. ಭ್ರಮೆಗಳಲ್ಲಿ ಮುಳುಗಿ ತನ್ನ ಪಾಪ ಕರ್ಮಗಳನ್ನು ಅನುಭವಿಸುತ್ತಾ ಹೋಗುವನು. ಮನವಿಲ್ಲದೆ ಬೆರಳೆಣಿಸುವುದು, ಬಾಯಿಂದ ವಟವಟ ಎಂದು ದೇವರ ನಾಮಸ್ಮರಣೆ ಮಾಡುವುದು. ಈಗೆಷ್ಟು ದಿನ ಮಾಡಿದರೂ ಅದು ನಿಷ್ಫಲ. ಅಂಥವರು ಆಳೂರಿನಲ್ಲಿರುವ ಶ್ವಾನದಂತೆ. ಅಲವನ್ನು ಓದಿದರೇನು, ಚಲುವನಾಗಿದ್ದರೇನು, ಕುಲವೀರನೆನ್ನಿಸಿಕೊಂಡರೇನು, ಲಿಂಗದ ಪ್ರೀತಿ ಇಲ್ಲದ ಮೇಲೆ ಎಲ್ಲವೂ ವ್ಯರ್ಥ. ಆ ದೇವ ಈ ದೇವ ಮಹದೇವ ಎನಬೇಡ. ಪ್ರಪಂಚದ ಪ್ರಾಣಿಗಳ ಹಿತವನ್ನು ಕಾಪಾಡುವವನು ಎಲ್ಲರಿಗಿಂತಲೂ ಶ್ರೇಷ್ಠನೆಂಬುದನ್ನು ಅರಿತುಕೋ. ಎಲ್ಲ ದೇವರನ್ನು ಬೇಡಿ ಪ್ರಯೋಜನವಿಲ್ಲ. ಅಲ್ಲು ಬಾಯಿ ತೆರೆಯದೆಲೆ ಶಿವನನ್ನು ಬೇಡಿದರು ಬೇಡಿದ್ದನ್ನು ನೀಡುವನು. ಗುಡಿಯ ನೆಲಗಟ್ಟು ಕಲ್ಲು, ಗುಡಿಯ ಮಧ್ಯದಲ್ಲಿರುವ ಸ್ತಂಭಗಳು ಕಲ್ಲು, ಗುಡಿಯ ಮೂಲೆಯಲ್ಲಿರುವುದು ಕಲ್ಲು, ಗರ್ಭಗುಡಿಯಲ್ಲಿ ದೇವರೆಂದು ಇಟ್ಟಿರುವುದು ಕಲ್ಲು. ಅಂದರೆ ಯಾವುದು ದೇವರು? ನಮ್ಮ ಭಾವನೆ ಯಾವ ರೀತಿ ಇರುತ್ತದೆಯೋ ಅದಕ್ಕೆ ತಕ್ಕಂತೆ ಪ್ರತಿಫಲಗಳು ನಮಗೆ ದೊರೆಯುತ್ತವೆ. ಬ್ರಹ್ಮ ಜಗತ್ತಿನ ಸೃಷ್ಟಿಕರ್ತನೆಂಬ ಮಾತು ನಿಜವಲ್ಲ. ಏಕೆಂದರೆ ಅಂತಹ ಬ್ರಹ್ಮ ಕತ್ತರಿಸಿ ಹೋದ ತನ್ನ ತಲೆಯನ್ನು ಮತ್ತೆ ಸೃಷ್ಟಿಸಿಕೊಳ್ಳಲಿಲ್ಲವೇಕೆ? ಆರನು ಕೊಲ್ಲುವಾಗ, ತ್ರಿಶೂಲವನ್ನು ಎಸೆವಾಗ, ವರಗಳನ್ನು ಕೊಡುವಾಗ ಅವನಿಗೆ ಸರಿಸಮರಾದವರು ಯಾರೂ ಇಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.